ನೊಂದವರ ಪರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವತ್ತೂ ಇರುತ್ತೆ. ಜಿಟಿ ಮಾಲ್ನಲ್ಲಿ ಅವಮಾನ ಸಹಿಸದ ನಿಮ್ಮ ರಿಪಬ್ಲಿಕ್ ಕನ್ನಡ ಚೆನ್ನಾಗಿ ಆಡಳಿತ ಮಂಡಳಿಯನ್ನು ಛಾಡಿಸಿತ್ತು. ನಮ್ಮ ಒಂದೇ ಒಂದು ಧ್ವನಿಗೆ ಪತ್ರಗುಟ್ಟಿದೆ ಆಡಳಿತ ಮಂಡಳಿ. ಅವಮಾನ ಆದ ಜಾಗದಲ್ಲೇ ಆ ರೈತನಿಗೀಗ ಸನ್ಮಾನ ಆಗಿದೆ. ಓಕೆ ವೀಕ್ಷಕರು, ನಿರಂತರವಾಗಿ ಸುದ್ದಿಯನ್ನು ನಾವು ಬಿತ್ತರ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಕನ್ನಡ ಸಂಘಟನೆಗಳು ಎಲ್ಲ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸಬೇಕು. ಖಂಡಿಸೋದು ಮಾತ್ರವಲ್ಲ, ಒಂದು ಜಿಟಿ ಮಾಲ್ನ ಲೈಸೆನ್ಸ್ ಯಾವನೇ, ಆಮೇಲೆ BBMP ಕೂಡ ಅದರ ಬಗ್ಗೆ ಕ್ರಮ ವಹಿಸಬೇಕು. ಈ ಥರ ಏನಾದರೂ ಕಂಡು ಬಂದರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಅಂತ ಮೊದಲೇ ಬರೀಬೇಕು. ಜಿಟಿ ಮಾಲ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ಆ ಅನ್ನದಾತನ ಕ್ಷಮೆ ಕೇಳಿ, ಆಮೇಲೆ ಅವರಿಗೆ ಆಗಿರುವಂಥ ಅವಮಾನಕ್ಕೆ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಕೊಡಿ. ಇದು ನಮ್ಮ ಆಗ್ರಹ. ನೋಡಿದ್ರಲ್ವಾ, ರಿಪಬ್ಲಿಕ್ ಕನ್ನಡ ಸಮಾಜಕ್ಕಾಗಲಿ ದೇಶಕ್ಕೆ ಅನ್ನ ಹಾಕುವ ರೈತನಿಗಾಗ್ಲಿ ಅವಮಾನ ಆದ್ರೆ ಸಹಿಸೋ ಮಾತೇ ಇಲ್ಲ. ನಾವು ಜಿಟಿ ಮಾಲ್ ಆಡಳಿತ ಮಂಡಳಿಯನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ವಿ. ಬೆಳಗಿನ ಬಿಗ್ ಮಾರ್ನಿಂಗ್ ಬುಲೆಟಿನ್ ನಲ್ಲಿ ಕ್ಲಾಸ್ ತೆಗೆದುಕೊಂಡ ಬಳಿಕ ಆಡಳಿತ ಮಂಡಳಿ ಅಲರ್ಟ್ ಆಯಿತು. ರೈತರಿಗೆ ಅವಮಾನ, ಮಾಲ್ ವಿರುದ್ಧ ಪ್ರತಿಭಟನೆ. ನಾವು ಯಾವಾಗ ಕನ್ನಡ ಪರ ಸಂಘಟನೆಗಳಿಗೆ ಪ್ರತಿಭಟನೆ ಮಾಡೋಕೆ ಕರೆ ಕೊಟ್ವೋ, ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಇಡೀ ರಾಜ್ಯದ ಕನ್ನಡಿಗರಿಗಾಗಿರ್ತಕ್ಕಂಥ ಅವಮಾನ ಸರ್. ಈ ಅವಮಾನವನ್ನು ನಾವು ಖಂಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ. ನಾನು ಕೇಳೋದು, ಇನ್ನು ಮುಂದೆ ಯಾರೇ ಬರಲಿ ಮಾಲ್, ಇದೊಂದೇ ಮಾಲ್ ಅಂತಲ್ಲ ಸರ್, ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕ ಬಂದ್ರೆ ಏನೋ ಅವಮಾನ, ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ. ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನು ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ. ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮ್ಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ? ನಾವು ಮನುಷ್ಯನ ಮುಖ ನೋಡಿ, ಮನುಷ್ಯನ ಬಟ್ಟೆ ನೋಡಿ ಅದನ್ನು ಅಳತೆ ತೂಕ ಮಾಡುವಂಥದ್ದು ಇದು ಒಂಥರ ಬ್ರಿಟಿಷ್ ಮೈಂಡ್ಸೆಟ್. ಇದು ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ ಅಂಥವರ ಮೈಂಡ್ಸೆಟ್ಟು ಇವತ್ತಿಗೂ ಇರ್ತಕ್ಕಂಥದ್ದು ದುರದೃಷ್ಟಕರ. ಅಷ್ಟೇ ಅಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಪಂಚೆ ತೊಟ್ಟು ಮಾಲ್ಗೆ ಎಂಟ್ರಿ ಕೊಡ್ತು. ಮಾಲ್ ನಲ್ಲಿ ಸುತ್ತಾಡಿ ನೊಂದವರ ಪರ ಧ್ವನಿ ಎತ್ತಿದ್ವಿ. ಬಿಡ್ತೀರಾ? ಹೌದಾ? ಹೋಗ್ಬೋದಾ? ಹಂಗೆ ಒಳಗಡೆ ನಾವು ಹೋಗ್ಬೋದಾ? ನಿಜವಾಗ್ಲೂ ಹೋಗ್ಬೋದೇನ್ರಿ? ಸೀರಿಯಸ್ಲಿ? ವಾ, ಸೂಪರ್. ಬನ್ರಿ ಹಂಗಾರೆ. ನೋಡಿ, ಪಂಚೆ ಹಾಕೊಂಡು ಒಳಗಡೆ ಬಂದ್ಬಿಟ್ವಪ್ಪ ಜಿಟಿ ಮಾಲ್ ಒಳಗಡೆ. ಯಾರು ಬರಂಗಿಲ್ವಾ? ಹಾಗಾದ್ರೆ ನಿಮ್ದೆ ನೀವೇ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗಾರೆ ಚಡ್ಡಿ ಅರ್ಧಬರ್ಧ ಬಟ್ಟೆ ಹಾಕೊಂಡು ಬರ್ಬಾರ್ದೇನ್ರಿ ಒಳಗಡೆ? ಹುಡುಗ ಹುಡುಗಿರು ಬಂದು ಅರ್ಧಬರ್ಧ ಬಟ್ಟೆ ಹಾಕೊಂಡು ಲಲ್ಲೆ ಹೊಡಿತಾರೆ, ಅದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತೀರಾ? ಇದೇನ ನಮ್ಮ ಕಲ್ಚರು? ಇದೇನ್ರಿ ನಮ್ಮ ಕಲ್ಚರು? ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಮಾಲ್ ಒಳಗಡೆ ಸುತ್ತಾ ಇದೀವಿ. ರಿಪಬ್ಲಿಕ್ ಕನ್ನಡ ಮಾಲ್ ಒಳಗಡೆ ಬಂದಿದ್ದೀವಿ, ಮತ್ತೊಬ್ಬ ರೈತರನ್ನ ಕರ್ಕೊಂಡು ಬಂದಿದ್ದೀವಿ. ಯಾವಾಗ ಆಕ್ರೋಶ ವ್ಯಕ್ತವಾಯಿತೋ, ಜಿಟಿ ಮಾಲ್ ಮ್ಯಾನೇಜರ್ ಕ್ಷಮೆ ಕೇಳಿ ರೈತರಿಗೆ ಹಾರ ಹಾಕಿ ಸನ್ಮಾನಿಸಿದ್ದಾರೆ. ಆಗಿರೋ ಗಟ್ಟಲೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು 100% ಫಸ್ಟೇ ಕ್ಷಮೆ ಕೇಳ್ತಾ ಇದ್ದೀನಿ. ಹಂಗೆ ಆಗಿರಬಾರ್ದು. ಬಟ್ ಈ ಮಾಲ್ ಓಪನ್ ಆಗಿ 8 ವರ್ಷ ಆಯಿತು ಸರ್. ಈ 8 ವರ್ಷದಿಂದ ಇದು ಫಸ್ಟ್ ಇನ್ಸಿಡೆಂಟ್ ಥರ ಆಯಿತು. ನಾವು ಮಾಲ್ ಪರವಾಗಿ ಕ್ಷಮೆ ಕೇಳ್ತೀವಿ ಸರ್. ಹಿಂಗೆ ಆಗಬಾರ್ದು. ನಾವು ರೈತರಿಗೆ ಗೌರವಿಸ್ತೀವಿ, ಅವ್ರು ಸನ್ಮಾನ ಮಾಡ್ತೀವಿ. ಇದು ಎನ್ಸ್ಫೋರ್ತ್ ಈಗ ಆಗಲ್ಲ ಸರ್. ಯಾವಾಗ್ಲೂ ನೊಂದವರ ಪರವಾಗಿರೋ ನಿಮ್ಮ ರಿಪಬ್ಲಿಕ್ ಕನ್ನಡ ನ್ಯಾಯ ಸಿಗೋವರೆಗೂ ಬಿಡೋ ಮಾತಿಲ್ಲ ಅನ್ನೋದಕ್ಕೆ ಈ ಸುದ್ದಿಯೇ ಸಾಕ್ಷಿ. ರೈತರನ್ನ ಕರ್ಕೊಂಡು ಬಂದಿದ್ದೀವಿ. ಹೆಂಗ್ರಿ ಬಿಡಲ್ಲ ಇನ್ಮೇಲೆ? ಇದು ಬೆಂಗಳೂರಿನ ಕರ್ನಾಟಕದಲ್ಲಿರುವ, ಇಡೀ ದೇಶದಲ್ಲಿರುವ ಯಾವುದೇ ಮಾಲ್ ಆಗ್ಲಿ ಒಳಗಡೆ ಬಿಡಬೇಕು. ಬಿಡ್ತೀರಾ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. HD ರೇವಣ್ಣ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. HD ರೇವಣ್ಣ ಅವರಿಗೆ ICU ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೊಳೆನರಸೀಪುರದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಏನಾಯ್ತಪ್ಪ HD ರೇವಣ್ಣ ಅವರಿಗೆ ಅಂತ ನೋಡಿದ್ರೆ, ದೇವಸ್ಥಾನದಲ್ಲಿ ಕಾಲು ಜಾರಿ ಬಿದ್ದಿದ್ರು ಅಂತ ಹೇಳಲಾಗ್ತಾ ಇದೆ. HD ರೇವಣ್ಣ ಏಕಾದಶಿ ಪ್ರಯುಕ್ತ ಉಪವಾಸ ಮಾಡಿದ್ರಂತೆ. ಪೂಜೆ ಸಲ್ಲಿಸಿ ವಾಪಸ್ ಬರೋಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಜಾರಿ ಬಿದ್ರು ಅಂತ ಹೇಳಲಾಗ್ತಾ ಇದೆ. ತೀವ್ರವಾಗಿ ಪಕ್ಕೆಲುಬು ನೋವು ಉಂಟಾಗಿದೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಾಜಿ ಸಚಿವ HD ರೇವಣ್ಣ ದೇವಸ್ಥಾನದಲ್ಲಿ ಕಾಲು ಜಾರಿ ಬಿದ್ದು ಪಕ್ಕೆಲುಬಿಗೆ ಪೆಟ್ಟಾಗಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಅವ್ರನ್ನ ಹೊಳೆನರಸೀಪುರ ತಾಲೂಕಿನ
ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಏಕಾದಶಿ ಪ್ರಯುಕ್ತ ಉಪವಾಸ ಮಾಡಿದ್ರಂತೆ. ಹರದನಹಳ್ಳಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಐಸಿಯುನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಎಚ್ ಡಿ ರೇವಣ್ಣ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಿಂದಿನ ದಿನ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಬಿದ್ದು ಪಕ್ಕೆಲುಬು ನೋವಾಗಿದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಉಡುಪಿ ಅಂತೂ ಕೇಳಲೇಬೇಡಿ, ಇಡೀ ಜಿಲ್ಲೆಯಾದ್ಯಂತ ಪ್ರವಾಹದ ಪರಿಸ್ಥಿತಿನೇ ನಿರ್ಮಾಣ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಮಳೆ ಸುರಿದು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಪ್ರವಾಹದ ರೀತಿನಲ್ಲಿ ನಂದನಕುದ್ರು, ಶೆಟ್ರಕುದ್ರು, ಬಲ್ಜಿ ಇಲ್ಲೆಲ್ಲ ಭಯಾನಕ ದೃಶ್ಯ ಅಂತಾನೆ ಹೇಳಬೇಕು. ಅಷ್ಟರ ಮಟ್ಟಿಗೆ ಮಳೆ ನೀರು ಆವರಿಸ್ಕೊಂಡು ಬಿಟ್ಟಿದೆ. ಡ್ರೋನ್ ಕಣ್ಣಲ್ಲಿ ಸೀತಾ ನದಿಯ ಪ್ರವಾಹ ಹೇಗೆ ಕಾಣ್ತಾ ಇದೆ ಅಂತ ನೋಡಬಹುದು. ಸೊ ಯಾವ ರೀತಿನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂತಹ ಡ್ರೋನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಸಂಪೂರ್ಣ ಇಡೀ ಪ್ರದೇಶ, ಇಲ್ಲಿ ಇದು ಗದ್ದೆಗಳಿರುವಂಥದ್ದು, ತೋಟಗಳಿರುವಂಥ ಪ್ರದೇಶ, ಇಡೀ ಪ್ರದೇಶ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥದ್ದು. ಮರಗಳು ಮುಳುಗುವಷ್ಟರ ಮಟ್ಟಿಗೆ ಅಲ್ಲಿ ನೀರು ಬಂದ್ಬಿಟ್ಟಿದೆ. ಮರಗಳು ನೀರಿನಲ್ಲಿ ಯಾವ ರೀತಿನಲ್ಲಿ ಮುಳುಗಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ನೀರು, ಅಲ್ಲಿ ಕೆಳಗಡೆ ಮನೆಗಳಿದ್ವು, ಅಲ್ಲಿ ಕೆಳಗಡೆ ಸಂಪೂರ್ಣ ಬೇರೆ ಬೇರೆ ಹೊಲ ಗದ್ದೆ ಇಂಥವೆಲ್ಲ ಇದೆ. ನದಿಗೂ ಮತ್ತು ಖಾಲಿ ಜಾಗಕ್ಕೂ ವ್ಯತ್ಯಾಸನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಉಡುಪಿ ಜಿಲ್ಲೆನಲ್ಲಿ ಮಳೆ ಆವರಿಸ್ಕೊಂಡಿದೆ, ನೀರು ತುಂಬಿದೆ. ಸೀತಾ ನದಿಯ ಪ್ರವಾಹದ ದೃಶ್ಯ ಇದು. ನದಿಯ ಆಜುಬಾಜು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಇದು ಖಂಡಿತವಾಗ್ಲೂ ಬರೀ ರಣಮಳೆ ಅಲ್ಲ, ಮರಣ ಮಳೆ ಅಂತಾನೆ ಹೇಳಬೇಕು. ಅಷ್ಟರ ಮಟ್ಟಿಗೆ ಪ್ರವಾಹ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಗದ್ದೆ ತೋಟ ಎಷ್ಟೊಂದು ನೂರಾರು ಹೆಕ್ಟೇರ್ ಬೆಳೆ ನಾಶ ಆಗಿರುತ್ತೆ. ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿ ಆಗಿದೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆದರೆ ನಮ್ಗೇನು ತೊಂದರೆ ಆಗುತ್ತಪ್ಪ ಅಂತಂದ್ರೆ ಕೃಷ್ಣಾ ನದಿಗೆ ಸಿಕ್ಕಾಪಟ್ಟೆ ನೀರು ಹರಿದು ಬರುತ್ತೆ. ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಯನ್ನ ಸೇರೋದ್ರಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಆಗೋ ಸಾಧ್ಯತೆಗಳಿರುತ್ತೆ. ಬೆಳಗಾವಿ ಡಿಸಿ ಆಲ್ರೆಡಿ ಅಲ್ಲಿ ಕೃಷ್ಣಾ ನದಿ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೊಹಮ್ಮದ್ ರೋಷನ್ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೃಷ್ಣಾ ನದಿಯ ಮಾಂಜರಿ ಸೇತುವೆ ಪರಿಶೀಲನೆ ನಡೆಸಿದ್ದಾರೆ. ಯಡೂರು ಗ್ರಾಮದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಕೃಷ್ಣಾ ನದಿಯ ಸೇತುವೆಗಳು ಹೇಗಿದೆ ಅಂತ ಬೆಳಗಾವಿ ಡಿಸಿ ಒಂದ್ಸರಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆಕ್ಚುಲಿ ಇದು ಎಲ್ಲ ಕಡೆ ಮಾಡಬೇಕಾಗಿದ್ದು, ಜೂನ್ಗೂ ಮೊದಲೇ ಮಾಡಬೇಕಾಗಿದ್ದ ಕೆಲಸ